ಏನವ ಏನ ಪಾಟಿ ಫೋನ್ ಮಾಡ್ತಿದ್ದೆ ಬಾಬಾ ಅಂತ. ಏನು ಓ ಹುಸಿ ಮಾತಾಡ್ಬೇಕಾಗಿತ್ತು ಕಣಪ್ಪ, ಅದಕ್ಕೆ ಮಾಡಿದೆ. ಅಲ್ಲಕ್ಕಲ್ಲ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಹಾಂ, ಏನೋ ಲತ ಏನೋ ಹೇಳದ್ಲಲ್ಲ. ಏನು ಏನು ಹೇಳಿದ್ಲು ಬಾ? ಏನಂದ್ಲು ಏನವ? ಅಲ್ಲಕ್ಕಲ್ಲ ಅದೇನು ಮೀನಾಕ್ಷಿಗೆ ಹಣ್ಣುಗಳು ತಂದು ಕೊಟ್ಟಂತಲ್ಲ. ಯಾಕೆ ಯಾಕೆ ತೆಗೆದು ಕೊಡಕ್ಕೆ ಹೋಗಿದೆ? ಇನ್ಯಾರು ಇದ್ದಿಲ್ವಾ ತೆಗೆದು ಕೊಡಕ್ಕೆ? ನೀನು ಹೇಳ್ಬೇಕಾಗಿತ್ತಾ? ಅದಕ್ಕೆ ಬುದ್ಧಿ ಕಲ್ತಿದ್ದಿ ಏನೋ ತಗೆ ಓಲಿ. ಅವಳೆಲ್ಲ ನವ್ಯ ಟ್ರೈನಿಂಗ್ ಹೋಗೋಳಲ್ಲ ಅಂದ್ಕೊಂಡು ಬಂದಿತ್ತು ಕಂಡು ಹೋಗ್ಲಿ ಅಂದ್ಬಿಡ್ತಾನೆ ಸುಮ್ಮನಿರೋದು. ಏನಿಂದ ಆಟಗಳಿವು ಚಂದವಲ್ಲ. ಅಲಕನವ ಇದೇನವ ಹಿಂಗಂತಿದ್ದೀನಿ ನೀನು? ಅವಳೇನೋಳ ತಲೆ ಕೆಟ್ಟದೊಳಗೆ ಆಡ್ತಾಳೆ ಅಂದ್ರೆ ನೀನು ಹಂಗೆ ಆಡ್ತಾ ಕೂತಿದ್ದೀರಾ? ಯಾರು ತಂದು ಕೊಟ್ಟಿದ್ದು ಏನು ಎಂತು ಅಂತ ಆಲೆ ತಂದು ಫಿಟ್ಟಿಂಗ್ ಇಟ್ಟೇ ಬಿಟ್ಲ. ಅಯ್ಯೋ ದೇವ್ರೆ, ಮನೆ ಒಳಗೆ ನಿಮ್ದೇನೆ ಕೊಡ್ತಾಯಿಲ್ಲ ಕಣ ನನಗಂತೂ. ಭಾಳ ಹುಚ್ಚಿಡ್ಸ್ಬಿಟ್ಟವಳೆ ತಗೆ. ಏನು ಅವಳೇ ಸರಿಯವ ಅವಳು? ಯಾಕೆ ಬಂಗಾಡಳು? ಹೊಟ್ಟೆ ಉಸ್ ಮಟ್ಟೆ ಕಟ್ತಾಳಲ್ಲ ಹಂಗೆ. ಸುಮ್ ಕುತ್ಕಲ್ಲ, ನೀನೇನು ಸರಿಯಾಗಿದ್ಯಾ ನೀನು? ನೀನು ಆಡೋದು ಹಂಗೆ, ಅವಳು ಆಡೋದು ಹಂಗೆ. ಯಾಕೆ ಬೇಕು? ಯಾಕೆ ತಂದು ಕೊಡಕ್ಕೆ ಹೋಗಿದೆ ಅಣ್ಣ ನೀನು? ಹಾಂ, ಯಾಕಲ ಇವೆಲ್ಲ ಆಟಗಳು ಚಂದವಾ? ಹಾಂ, ಆಯಿತು ಹೋಗ್ರಪ್ಪ. ಅವಳು ನೋಡಿದ್ರೆ ನ್ಯಾಯ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ ಅನ್ಕೊಂಡು ಕುಣಿದ್ಲು. ಈಗ ನಾನು ಇರಾಕಿ ಎಲ್ಲ ನಾನು ಸಾಯ್ತೀನಿ ಅಂತ ಕೂತವಳೆ. ಅದಕ್ಕೆ ನೀನು ಅದಕ್ಕೆ ಮಾತಾಡ್ತಿಲ್ವಂತಲ್ಲ ತಂದ್ಕೊಟ್ಟೆ. ಯಾಕೆ ಮಾತ್ಬಿಟ್ಟಿದ್ದೀನಿ ನೀನು? ಚೆನ್ನಾಗಿ ಮಾತಾಡ್ಕೊಂಡಿವ್ನಿಲ್ಲವ? ಮಾತಾಗಂದ್ಲು ನಾನು ಕೂಡ ಚೆನ್ನಾಗಿಲ್ಲ, ಅವರು ನಗ್ನಗಿತ ಮಾತಾಡಕ್ಕಿಲ್ಲ ಕತ್ತಾಡಕ್ಕಿಲ್ಲ ಅಂತವ. ಓ ಚೆನ್ನಾಗೇ ಮಾತಾಡ್ಕೊಂಡಿವ್ನಿ, ಸುಮ್ಕಿರೋಳು ಮಾತು ನಂಬೇಡ ನೀನು. ಸುಮ್ಮನೆ ಏನೇನಾರು ಉತ್ಪತ್ತಿ ಮಾಡ್ಕೊಂಡು ಹೇಳ್ತಾಳೆ. ಇರಲಿ, ನೀನು ಯಾಕೆ ಮೀನಾಕ್ಷಿ ಹಣ್ಣು ತಂದು ಕೊಡಕ್ಕೆ ಹೋಗಿದೆ ಅದೇಳು. ಜಾಸ್ತಿ ಮಾತಬೇಡ ಆಯಿತಾ? ನೀನು ಯಾಕೆ ಹೋಗಿ ಹಣ್ಣು ತಂದು ಕೊಟ್ಟೆ ಅನ್ನೋದನ್ನ ನೀನು ಹೇಳು. ಜಾಸ್ತಿ ಯಾಕೆ ಮಾತು ನಿನಗೂ ನನಗೂ? ಯಾಕಪ್ಪ ಜಾಸ್ತಿ ಮಾತು? ಅಲ್ಲ ನಾನು ನಿಜಕ್ಕೂ ಭಾಳ ಕೋಪ ಹತ್ತಬೇಕಲ್ಲ ಗೋವಿಂದ. ಹೇಳ್ತೀನಿ ಕೇಳು. ನೋವೇನು ಫೋನ್ ಮಾಡವ ಕೇಳಬೇಕಾದ್ರೆ ಅವಳನ್ನೇ ನೋವ್ಬೇಕನವ. ಡಾಕ್ಟ್ರು ದಾಳಿಂಬೆ ತಿನ್ನ ಕೇಳಿದ್ರು, ಕಾಲಿಗಿದ್ದವಪ್ಪ ಹೆಂಗಪ್ಪ ಅಂತ ಅಂದು. ಅದಕ್ಕೆ ಅದೇನೋ ಕಣೆ ಗೊತ್ತಿಲ್ಲ ಕಣವ ಅಂದಿದ್ದಕ್ಕೆ ಅಕೌಂಟಿಗೆ ಚಕ್ಕನ ಕಾಸು ಹಾಕ್ಬಿಟ್ಟು ಅಪ್ಪ ತಗೊಂಡೋಗಿ ಕೊಟ್ಬಿಡಪ್ಪ ಹುಸಿ ಹಣ್ಣುಗಳ ಅಂತ ಅಂದ್ಲು. ಅದಕ್ಕೆ ತಗೊಂಡೋಗಿ ಕೊಟ್ಟೆ, ಅಷ್ಟೇ ಅಷ್ಟ್ಬಿಟ್ರಿ ಇನ್ನೇನು. ಹೇಳಿವೆ ಅವಳಿಗೆ ಲತ್ತಂಗೆ ಇಷ್ಟೇ ಅಂತವ ಹೇಳಿರ್ತಾನೆ. ಅವಳು ಯಾವಾಗ ನೋಡಿದ್ಲು ಅನ್ನೋದೇ ನನಗೆ ಗೊತ್ತಿಲ್ಲ. ಈಗ ನೀನು ಹೇಳಿದ್ಮೇಲೆ ನಂಗೆ ಗೊತ್ತಾಗಿರೋದು, ಅದನ್ನ ನೋಡ್ಕೊಂಡವಳೆ ಅವಳು ಅಂತವ. ಅನಕರಪ್ಪ ಅದೇನು ನೀನು ಹೇಳೋದು ನಿಜವೆಯೋ ಅವಳು ಹೇಳೋದು ನಿಜವೆಯೋ ನಂಬಕ್ಕೆ ಆಯ್ತಿಲ್ಲ ಕಣ. ಹೋಗು, ತಲೆ ಕೆಟ್ಟು ಕೆರಡ್ದಂಗೆ ಆಯ್ತದೆ. ಏನು ತೆಗಿತ್ತು ಏನು? ಎಷ್ಟೋ ಹೊತ್ನಲ್ಲಿ ಗೋಳಾಡ್ತಾಳೆ ನೀನು ಅದ್ರ ಮಧ್ಯದಲ್ಲಿ ಬೇರೆಯಾ? ಅವಳು ಹುಚ್ಚು ಬಂದಳಂಗೆ ಕುಣಿತಾಳೆ, ಅದ್ರ ಜೊತೆ ನೀನು ಸೇರ್ಕೊ ಕುತ್ಕೋಬವ. ನಾನಕ್ಕೆ ನಾನು ಮಾತಾಡ್ತಿದ್ದೆ, ನಾವು ನಿನ್ನ ಕಂಡಂಗೆ ನನಗೆ ಗೊತ್ತಿರುವವ ಹೆಂಗಿರ್ಬೇಕು ಏನು ಅಂತವೆ. ಒಳ್ಳೆ ಆಡೋದ್ರಿಗೆ ಅವಳು ಆಡೋದು ನಂಗೆ ಹುಸಿ ಕೋಪ ತೆಕ್ಕಿಲ್ಲ ನನಗೆ. ಬೇಗ ಕೇಳು, ನಾವು ಹೆಂಗೆ ಫೋನ್ ಮಾಡಿಬಿಟ್ಟು ನಾನು ಸುಳ್ಳು ಹೇಳಿದ್ರು ನಿನಗೆ ಫೋನ್ ಮಾಡಿ ಕೇಳ್ಕೊಬ. ನೀನೇ ಅಪ್ಪನಿಗೆ ಅಂದ ಅಂತವೆ. ತಂದು ಕೊಟ್ಟೆ ಹೂ ಕೊಡಗಪ್ಪ ಅಂದ್ಲಲ್ಲ ಅಂದ್ಬಿಟ್ಟು ಅವಳು ಅವಳೆ ಟೆನ್ಷನ್ ಮಾಡ್ಕೊತಾಳೆ. ಅಮ್ಮ ಹುಷಾರಾಗಿದ್ದೋ ಇಲ್ವೋ ಹಂಗೆ ಹಿಂಗೆ ಅಂದ್ಕೊಂಡು. ಅದಕ್ಕೆ ಆಯ್ತು ತಂದು ಕೊಡ್ತೀನಿ ಬಿಡವ ಅಂದ್ಬಿಟ್ಟು ಕಾಸು ನಂದಲ್ಲ, ಅವಳೆ ಕಾಸು ಹಾಕಿದ್ಲು. ಅಪ್ಪ ಅಕೌಂಟ್ಗೆ ಹಾಕಿನಿ, ಹೋಗಪ್ಪ ತಗೊಂಡು ತೆಗೆದು ಕೊಡಕಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳ್ಸೋದ ಹೆಣ್ಣು. ಇವಳು ಇರೋ ತಾಲ್ ಕೆಟ್ಟೋಗ್ಬಿಟ್ಟಿರ್ಬೇಕಿಲ್ಲ, ಲೂಜ್ ಬಡಿದ್ಕಿದ್ಕೆ ಏನು ಮನೇಲಿ ನೆಮ್ಮದಿನ ಕೊಡಕ್ಕಿಲ್ಲತ್ತಾಗೆ. ಯಾಕೆ ಹಿಂಗಾಡಳು? ಇನ್ನು 10 ದಿವಸ ಬರ್ತದೆ, ಕರ್ಕೊಂಡು ಹೋಗ್ತದೆ ಹೆಣ್ಣು. ಅಲ್ಲಿ ಗಂಟೆ ಸುಮ್ಮನೆ ಇರ್ಬೇಕು ತಾನೆ ಇವಳು. ಅವಳೆ ಆಡ್ತಾಳಲ್ಲ ಇವಳು ಅವತಾರವ. ನನಗೆ ತೀ ಬೇಯ್ತದೆ ನನಗೆ. ಕಾಣಕನಪ್ಪ ಅದೇನು ಕತೆ ಏನು ನಿಮ್ಗೊಳ್ದು ಅರ್ಥವೇ ಹಾಕಿಲ್ಲ ನಾನು. ನಿನಗೆ ಅಷ್ಟೊಂದು ಮನೆ ಇದ್ರೆ ಬೇಕಾದ್ರೆ ಫೋನ್ ಮಾಡಿ ಕೇಳವ ಫೋನ್ ಮಾಡಿ. ನಾನು ಬೇಡ ಅನ್ನಕ್ಕಿಲ್ಲ ನಾನು. ಹೇಳ್ದಾನೆ ಬಿಟ್ಬಿಟ್ಟನ ನೋಡ್ಲ ಮಗ. ಅವಳು ಯಾವತ್ತು 2 ಮಕ್ಕಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಅವಳು ಓದ್ಲು. ಆವತ್ತಿಗೆ ಇವತ್ತು ಅವಳಿಗೂ ಈ ಮನೆ ಋಣ ತಿರೋಯ್ತು ತಿಳ್ಕೊಬಿಡು. ಪದೇ ತಿರ್ಗ ಮನೆ ಕರ್ಕೊಬರೋದಾಗಲಿ ಇವೆಲ್ಲ ಬೇಡ. ಏನೋ ಹುಷಾರಿಲ್ದವಳು ಅನ್ನೋದಕ್ಕೆ ನಮಗೂ ಹೊಟ್ಟೆ ಉರಿತದೆ. ಏನು ಮಾಡಿಯೇ ಇವಳನ್ನ ನಿನ್ನ ನಂಬ್ಕೊಂಡು ಇವಳು ಬಂದ್ಬಿಟ್ಟಾಳೆ. ಇವಳನ್ನ ಯಾವುದೇ ಕಾರಣಕ್ಕೂ ಕಡೆ ಕಾಣೋದು ಬೇಡ ನೀನು. ಸುಮ್ಮನೆ ಕಡೆಗಂಡು ಬೇಡ ನೀನು. ಹೇಳ್ದಷ್ಟ ಕೇಳು. ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಚೆನ್ನಾಗಿರ್ಬೇಕು ತಾನೆ. ಮೊದಲು ನಂಗಿಲ್ಲ ಮಾತಾಡೋಕ್ಕಿಲ್ಲ ಕತೆ ಆಡೋಕ್ಕಿಲ್ಲ ಅಂತ ಅಂತಾಳಲ್ಲ ಅವಳು. ಯಾವಾಗ ಸುಮ್ ಕುತ್ಕೋ. ಮಾತಾಡ್ಸಕ್ಕೆ ಹೋದ್ರೆ ಅವಳೇ ಹೆಂಗಾಡ್ತಾಳೆ ಗೊತ್ತಾ? ನಾನು ಕುಟ್ಬಿಟ್ಟು ಮಾತಾಡ್ದೇ ಇರೋದೇ ಅವಳು. ಮೀನಾಕ್ಷಿಯ ಓಡಿಸಿ ಮನೆ ಹಚ್ಕೆ ಅಂತಾಳೆ. ನಾನು ಮಾತಾಡ್ಸಕ್ಕೆ ಹೋದ್ರೆ ಅದಕ್ಕೆ ನಾನು ಸುಮ್ಮನೆ ಆಗಿವ್ನಿ. ಈಗ ನೋವೇ ಬರೋ ಗಂಟೆ ಅವಳೆ. ಈಗ ಎಲ್ಲಿ ಅಂತ ಕಳಿಸ್ಬಿಡಕ್ಕದ್ದು. ಈಗ ನೋವೇ ಅಲ್ಲಿ ಟ್ರೈನಿಂಗಲ್ಲಿ ನಿಮ್ದಿರಕ್ಕದ್ದ ಇಲ್ಲ ಹಚ್ಕಟ್ಟೆ ನಾನು ನೋಡ್ಕೊಂಡಿರ್ತಾನೆ. ನಾನು ಹೇಳ್ತೇವೆ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ನಿನ್ಗೆ ಮೋಸ ಹಾಕಿರೋ ಸುಮ್ಕಿರು. ನಾವಿಲ್ವ ಯಾಕೆ ತಲೆಗೆಡ್ಸ್ಕೊಂಡಿ ಅಂತ ಅಷ್ಟು ಭಾಗ್ಯ ಅಂತ ಹೇಳಿದ್ರು. ನನ್ನ ಮಾತು ಕೇಳು. ಬೇರೆನೇ ಕೊಡ್ದಂಗೆ ಹಿಂಗೆ ಆಡಿದ್ರೆ ನಮ್ಮ ಕೋಪತ್ತೆ ಕೇಳೋ ತಿರ್ಗವ. ನೀನು ಅವಳು ಮಾತು ಕಟ್ಕೊಂಡು ನೀನು ಕೇಳ್ತಾ ಕೂತಿದ್ದೀರವ. ಹೇಳ್ತಿದ್ದೀಯಾದ್ರೆ ಇನ್ನೇನು ಮಾಡೋಣ ಕೇಳ್ದನಿಯ. ನನಗೆ ತಲೆ ತಿನ್ಬಿಟ್ಲು ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ, ನಂಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅಂದ್ಕೊಂಡು. ಯಾರು ಅನ್ಯಾಯ ಮಾಡಕ್ಕೆ ಹೋಗಿದಾರು, ಮೋಸ ಮಾಡಕ್ಕೆ ಹೋಗಿದಾರು? ಎಲ್ಲೋ ತಲೆಗೆ ಕೆಟ್ಟೋಗಿರ್ಬೇಕನ್ನೋ ಅವಳಿಗೆ. ಅದಕ್ಕೆ ಹೆಂಗಾಡ್ತಾಳೆ ಅಪ್ಪ. ಹೇಳಿ ನನಗೂ ತಲೆ ಕೆಟ್ಟೋದಂಗೆ ಆಯಿತು. ಬೇಗ ನನ್ನ ಮೇಲೆ ಅನುಮಾನ ಇದ್ದರೆ ಫೋನ್ ಮಾಡಿ ಈಗಲೇ ಮಾತಾಡೋದು. ನಾನು ಬೇಡ ಅನ್ನಕ್ಕಿಲ್ಲ. ಮಾಡ್ತೀನಿ ಬೆಣ್ಣೆನ ಅರಿಯ ನನ್ನ ಕಾಸು. ನಾನು ಹೇಳಿಲ್ಲ ಅಂದ್ಬಿಟ್ರು ಮಾತ್ರವ ನಾನು ಸುಮ್ಗಿಮ್ಕೆ ಇರ್ತೀನಿ ಅಂತ ಮಾತ್ರ ಅನ್ಕೋಬೇಡ. ನೀನೊಂದು ತಕ್ಷಣ ನಂಬ್ಕೊಂಡು ನಾನು ಸುಮ್ಕಿರಕ್ಕಿಲ್ಲ. ಫೋನ್ ಮಾಡ್ತೀನಿ ನಾನು. 2 ಮಕ್ಕಳವೇ, 2ನೇ ಸಂಬಂಧ ಅಂದ್ರೂ ಒಪ್ಕೊಂಡು ಮದುವೆ ಆಗೋಳಲ್ಲ. ಅವಳಿಗೆ ಮೋಸ ಮಾಡೋದು ದೇವ್ರು ಒಳತ್ ಕೊಟ್ಟಲ್ಲ. ಹಾಂ, ಬಿಟ್ಬಿಟ್ಟು ಓದೋಳೆ ಹೆಚ್ಚು, ನಿನಗೋಸ್ಕರ ಬಂದೋಳೆ ಹೆಚ್ಚು. ಹೇಳು
ಯಾವುದೇ ಕಾರಣಕ್ಕೂ ಮಗ ಇದು ಮಿಕ್ ಮಿರಕ್ ನಾನು ಬಿಡಕ್ಕಿಲ್ಲ ನಾನು. ಫೋನ್ ಮಾಡು ನವ್ಯನ್ಗೆ, ಫೋನ್ ಮಾಡಿ ಮಾತಾಡೋಬೇಕಾರೆ ನನ್ನ ಮೇಲೆ ನನ್ನ ಮನೆ ಇದ್ರೆ ನಿನಗೆ ಏನರವ ಯಾರಿಗೂ ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲವ ಮನೆಯೊಳಗೆ. ನಿಜವಾಗ್ಲೂ ತಲೆ ಕೆಟ್ಟೋಯ್ತು ನನಗೆ. ಏನು ಹಿಂಗೆ ಆಡಿರೋ ಕಾಣಪ್ಪ. ಏನು ಆಡಾರು ಕುತ್ಕಲ್ಲ ಬಾಯಿ ಮುಚ್ಕೊಂಡು ನೀನು ಸುಮ್ಮನೆ ಇರಬೇಕು. ಅದು ಏನಂಗೆ ಏನು ಬುದ್ಧಿ ಇಲ್ವ ಒಂಚೂರುವೆ? ಹೆಂಗಿರ್ಬೇಕು ಹಂಗಿರ್ಬೇಕು. ಮನ್ಸು ಕುಲ ಅಲ್ವಾ? ಒಂದು ಸಚ್ಚಂದ ಎರಡು ಸಚ್ಚಂದ ಸುಮ್ಮನೆ ಅವಳೆ ಅವತಾರಗಳು ಆಡೋದು ಅವತಾರಗಳ. ಸುಮ್ಮನೆ ಹಂಗಿರ್ಬೇಕು. ಮೊದಲೇ ಅವಳು ಕಾಪಿ ಇಷ್ಟ ಅಂತ ಗೊತ್ತಾನೆ. ಈಗ ಏನು ಮಾಡಂಗಿದ ಜೊತೆಗೆ ಎಲ್ಲಾರೇ ಕಳ್ಸಂಗಿದ್ದದ ಅವಳನ್ನ ಯಾರು ಕರ್ಕೊಬೋದಾರು? ಕಳಿಸು ಅಂತ ಯಾರೋ ಹೇಳ್ದರು. ಅವಳು ಆಡ್ತಾಳೆ ನೀನು ಆಡೋಕ್ಕೂ ಸರಿಯಾಗದ. ಫೋನ್ ಮಾಡಿ ಕೇಳಬೇಕಂದ್ರೆ ನವ್ಯನ್ಗೆ ನಾನು ಸುಳ್ಳು ಹೇಳಿದ್ರೆ. ಮಾಡ್ತೀನಿ ಇರು. ಹಲೋ ಹೇಳಿದಿ ನಾವು ಏನು ಮಾಡ್ತಾ ಇದೀವ? ನಾನು ಟ್ರೈನಿಂಗ್ ಅಲ್ಲಿ ಬಂದೀನಿ. ಸರಿ ಕಣ್ ಮಗಳೇ, ಇದು ಅಪ್ಪ ಫೋನ್ಗೆ ಮಾಡಿದ್ದೆ? ನಾನೇ ಫೋನ್ ಮಾಡಿದ್ನಲ್ಲ. ನಾನೇ ಫೋನ್ ಮಾಡಿದೆ. ಯಾಕೆ? ಅಮ್ಮನಿಗೆ ದಾಳಿಂಬೆ ಹಣ್ಣು ತಗೊಂಡು ಕೊಡು ಅಂದ್ಬಿಟ್ಟು ಅಕೌಂಟ್ಗೆ ದುಡ್ಡು ಹಾಕ್ತೆ. ಹೋಗಿ ಕೊಡೋಗಪ್ಪ ಅಂದ್ಬಿಟ್ಟಂಗಂತ ಹೇಳಕ್ಕೆ ಅಂದ್ಬಿಟ್ಟು ಮಾಡಿದೆ ಕಣಜಿ. ಯಾಕಜ್ಜಿ? ಏನು ಇಲ್ಲ ಕಣವ, ಸುಮ್ಮನೆ ಕೇಳಿದೆ ಫೋನ್ಗೆ ಮಾಡಿದ ಏನು ಅಂತವ. ಮಾಡಿದೆ ಕಣವ. ಯಾವಾಗ ಬಂದಿಯೇ? ಒಂದು 10-12 ದಿನ ಆಯ್ತದೆ. ಸರಿ ಮಗ ಆಯ್ತು. ಇನ್ನೇನವ? ಇನ್ನೇನಿಲ್ಲ ಕಣಜಿ. ಇನ್ನೊಂದು ಚೆನ್ನಾಗಿದೆ. ಊಟ ಮಾಡ್ದ? ಊಟ ಮಾಡೇನಿ ಕಣಪ್ಪ, ಮಾಡ್ತೀನಿ ಆಮೇಲೆ. ಸರಿ ಆಯ್ತು. ಕೇಳ್ಕೊಂಡವ ನಾನು ಸುಳ್ಳು ಹೇಳದ್ನ? ಮತ್ತು ಅಡಗಾಯಿ ಹಾಕ್ಲಂಗೆ ಆಡದ್ಲು. ಇಳಿಸ್ತೀನಿ ಸುಮ್ಕಿರ್ ಮುರ್ಬದಿಯ ಇಳಿಸ್ತೀನಿ. ಅವನೇ ತಗೊಂಡೋಗಿ ಕೊಟ್ಟವನೇ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡೋದ್ಲು ಕಲ. ಅಯ್ಯೋಲೋ ಹೋಗು. ನಂಗೆ ನಿಜಕ್ಕೂ ಹಾಕಿಲ್ಲ ಕಣಪ್ಪ. ಹೊಡೆದಾಡಕ್ಕೆ ಇವ್ರುಬಿಟ್ಟೆ ಅಲ್ಲವ ಸಾಕಾದಂಗೆ ಆಯ್ತದೆ. ಅತ್ತಾಗೆ ಬಂದಷ್ಟು ಮೊದಲು ಕಳಿಸ್ಬಿಡಕ್ಕಾಯ್ತದೆ. ಅಲ್ಲಿಗೆ ಅಂಟವ ಅವಳು ಮಾತಾಡ್ಸೋಕೆ ಹೋಗ್ಬೇಡ, ಬಿಡೋಕೆ ಹೋಗ್ಬೇಡ. ಸುಮ್ಮನೆ ಇದ್ಬಿಡು ಮಗ ನೀನು. ನಾನು ಯಾಕೆ ಮಾತಾಡ್ಸಕ್ಕೆ ಹೋಗೋಣ? ನಾನು ಪಾಡಿಗೆ ನಾನು ಸುಮ್ಮನಿದ್ರು ಬಂದು ನಾನು ತಲೆ ತಿಂತಾರಲ್ಲ ಎಲ್ಲ ಸೇರ್ಕೊಂಡು ಹೋಗತ್ತಾಗೆ ಹುಚ್ಚು ಬಂದಂಗೆ ಆಗ್ಬಿಟ್ಟದ ಕತೆ. ಇರ್ಬಿಟ್ಟೆಲ್ಲ ಹೊಡೆದಾಡಿ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದ ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಏನು ಮಾಡಬೇಡ. ಓಲಾದೇನು ನೋಡಲ್ಲ. ಹೋಗು. ಇನ್ನೇನು ಮಾಡೋಕ್ಕಾಗದು? ಏನು ಒಳ್ಳೆ ಒಂಚೂರು ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ಕತೆ. ಸ್ವಂತ ಬುದ್ಧಿ ಅನ್ನೋದೇ ಒಂಚೂರು ಇಲ್ಲ. ಸುಮ್ಮನೆ ಹೇಳಿದ್ರು ಅಷ್ಟೇ ಏನು ಪ್ರಯೋಜನಕ್ಕಿಲ್ಲ ಕಣ. ಸಾಕಾದಂಗೆ ಆಯ್ತದೆ ಕಣ. ಅವ್ರ ಕುಟ್ಟೆಲ್ಲ ಹೊಡೆದಾಡಕ್ಕೆ ಹೋಗಿ ಗಂಟ್ಲು ಅವ್ರ ಕುಟ್ಲು ಮಾತಾಡಬೇಡ. ಸುಮ್ಮನೆ ಇದ್ಬಿಡು ನೀನು. ಪಾಡಿಗೆ ನಾನು ಸುಮ್ಮನೆ ಇರ್ತೀನಿ. ಇವಳು ಏನು ತಲೆ ಕೆಟ್ಟೊಳಗೆ ಆಯ್ತು. ಉಗಿಯೋ ಒಂಚೂರ ಗೀತೀನಿ ಹೋಗು. ಲೋಪಾರು ಕೂರ್ಸಟಿ ನನಗೆ ತಲೆಗೆಡ್ಸ್ಬಿಟ್ಲಲ್ಲ. ತಗೊಂಡೋಗಿ ಕೊಟ್ಟರು ಅಂದಿದ್ದಕ್ಕೆ ನನಗೆ ಬೇಜಾರಾಯ್ತು ಕಲ ಮಗ. ನೀನು ಏನಾರ ಅನ್ಕೋ. ಇವನು ಈ ಬುದ್ಧಿ ಕಲ್ತವನಲ್ಲ, ಹೆಣ್ಣಿಗೆ ಮೋಸ ಮಾಡ್ತಾವನಲ್ಲ ಅನ್ಕೊಂಡು ನನಗೆ ಬೇಜಾರಾಯ್ತು. ಇವಳು ಹಿಂದು ಮುಂದೆ ಗೊತ್ತಿಲ್ದನೇ ಅದು ಹೆಂಗೆ ಬಗಳಳು ಹಂಗೆ ಕಂಡಿದ್ನೇ ಕಾಣ್ದವದ್ನೇ ಎಲ್ಲನೂ. ಕಂಡಿದ್ದು ಹೇಳೋದೇ ಕಷ್ಟ, ಕಾಣ್ದವ್ದೆಲ್ಲನೇ ಹೆಂಗ್ಲ ಹೇಳೋಳು ಇವಳು. ಏನು ಬುದ್ಧಿ ಬೇಡ ಮನ್ಸನ್ ಒಂಚೂರೇ. ಎಲ್ಲ ನಮ್ಮ ಮನೆ ಬರೋ ಸುಮ್ಕಿರು. ಏನು ನಮಗೆ ತಗಿ ನಮ್ಮ ಮನೆ ಬರೋ ಚೆನ್ನಾಗಿರೋ ಎಲ್ಲ ಸರಿಗಿರೋದು. ಹಣೆ ಬರೋ ಸರಿ ಇಲ್ದೋದಕ್ಕೆ ಇಷ್ಟೆಲ್ಲ ಆಯ್ತಾರದು ಕಣ. ಒಂದೊಂದ್ಸರಿ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಡ್ತದೆ ಕಣ. ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಸರಿ ಆಯಿತು ಮಗ, ಬೇಜಾರು ಮಾಡ್ಕೊಬೇಡ ನೀನು. ಸುಮ್ಮನಿರ್ಲ. ಯಾಕೆ ತಲೆಗಿಡ್ಸ್ಕೊಂಡೀಯ ನೀನು? ತಲೆಗಿಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಸರಿ ಆಯಿತು ಕಣವ. ಹೋಗು ನಿನ್ನ ಪಾಡ ನೀನು ಭಾಗ ಮಾಡ್ಕೊಂಡಿರೋಗು. ಮಾತಾಡ್ಕೊಳ್ಳಿ. ಅವಳು ಏನಾರ ಇಳಿಸ್ತೀನಿ ಮರುವದಿಯ. ಸರಿಯವ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.